ಈ ಭಾಗದ ಜನರಿಗೆ ಹೆದ್ದಾರಿ ಇದ್ದು ಕೂಡ ಬರೀ ಹೆಸರಿಗೆ ಮಾತ್ರ. ಸರ್ಕಾರ ವರ್ಷದಿಂದ ವರ್ಷಕ್ಕೆ ಟೆಂಡರ್ ಗುತ್ತಿಗೆದಾರರು ಬದಲಾದರೂ ಕೂಡ ಇಲ್ಲಿ ಸಂಚಾರಕ್ಕೆ ಮಾತ್ರ ಅವಕಾಶ ಸಿಕ್ಕಿಲ್ಲ. ಅವಸ್ಥೆಗಳ ಆಗ್ರಹವಾಗಿರುವಂತಹ ಆ ಭಾಗ ಯಾವುದು, ಅದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳೇನು ಎಲ್ಲವನ್ನು ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಆಮೆಗತಿಯಲ್ಲಿ ಹೆದ್ದಾರಿ ಕಾಮಗಾರಿ 8 ವರ್ಷ ಇನ್ನೂ ಸಿಗದ ಸಂಚಾರಕ್ಕೆ ದಾರಿ. ಈ ಭಾಗದ ಜನರಿಗೆ ರಸ್ತೆ ಮರೀಚಿಕೆ. ಆಮೆಗತಿಯ ಕಾಮಗಾರಿಯಿಂದಾಗಿ ಜನ ಸಾಯ್ತಿದ್ದಾರೆ. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕೆಲಸ ಅದೆಷ್ಟೋ ಜನರ ಜೀವ ಬಲಿ ಪಡೆದಿದೆ. ಅಂಕೋಲಾದಿಂದ ನೆರೆಯ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡರೆ ಹೊಸಪೇಟೆಯಿಂದ ಬಳ್ಳಾರಿಗೆ ಕೇವಲ 1 ತಾಸಿನ ಒಳಗೆ ಕ್ರಮಿಸಬಹುದು. ಆದರೆ 2017ರಲ್ಲಿ ಆರಂಭವಾದ ಈ ಕಾಮಗಾರಿ ಇವರಿಗೆ ಅರ್ಧಂಬರ್ಧ ಆಗಿಯೇ ಉಳಿದಿರುವುದರಿಂದ 2 ತಾಸು ಪ್ರಯಾಣಿಸುವ ಬವಣೆ ತಪ್ಪಿಲ್ಲ. ಹೊಸಪೇಟೆಯಿಂದ ಬಳ್ಳಾರಿಗೆ ತಲುಪತಕ್ಕಂತಹ 60 ಕಿಲೋಮೀಟರ್ ರಸ್ತೆ ಏನು ರಾಷ್ಟ್ರೀಯ ಹೆದ್ದಾರಿ ಸ್ಯಾಂಕ್ಷನ್ ಆಯಿತು. ಬರೋಬ್ಬರಿ ಕಾಮಗಾರಿ ಪ್ರಾರಂಭವಾಗಿ 10 ವರ್ಷಗಳೇ ಕಳೆದವು. ಕಳೆದ 8 ವರ್ಷದಿಂದ ನಡೆಯುತ್ತಿರುವ ಈ ಹೆದ್ದಾರಿ ಕಾಮಗಾರಿ ಆರಂಭದಿಂದಲೂ ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಿದೆ. ಸ್ವಲ್ಪ ಮೈಮರೆತರೂ ಕೂಡ ಜೀವ ದುರಂತ ಸಂಭವಿಸಿದ ನಿದರ್ಶನಗಳಿವೆ. ಗುತ್ತಿಗೆದಾರರು ಬದಲಾದರೂ ರಸ್ತೆ ಅಭಿವೃದ್ಧಿ ಮಾತ್ರ ಯಾವುದೇ ಬದಲಾವಣೆ ಕಾಣುವ ಭಾಗ್ಯ ದೊರೆತಿಲ್ಲ. ಈ ಒಂದು ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದೆ, ಆದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಸದರು ಏನ್ ಕಣ್ಣು ಮುಚ್ಕೊಂಡು ಕುಂತಿದಾರೋ ಅಥವಾ ಕಣ್ಣು ತೆಗೆದು ಕುಂತಿದಾರೋ ಗೊತ್ತಾಗ್ತಾ ಇಲ್ಲ. ಈ ನಮ್ಮ ಮರೆಮನಹಳ್ಳಿ ಭಾಗದ ಜನರಿಗೆ ಮತ್ತು ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹೋಗಂತ ಜನರಿಗೆ ಎಷ್ಟೋ ಜನ ಇವತ್ತಿಲ್ಲಿ ಮೃತಪಟ್ಟಿದ್ದಾರೆ. 2019ರಲ್ಲೇ ಈ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ 2025ರವರೆಗೆ ಇನ್ನೂ ಮುಗಿಯುವ ಹಂತಕ್ಕೆ ಬಂದಿಲ್ಲ. ಇದೀಗ ಮತ್ತೆ ಗುತ್ತಿಗೆದಾರರ ಬದಲಾವಣೆ ಬಳಿಕ ಕಾಮಗಾರಿ ಶುರುವಾಗಿದ್ದು ಇನ್ನಾದರೂ ಬೇಗ ಮುಗಿದು ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂಬ ನಿರೀಕ್ಷೆ ಮೂಡಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಸಾಮಾನ್ಯವಾಗಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣಪತಿ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡೋದು ವಾಡಿಕೆ. ಆದರೆ ಈ ಜಿಲ್ಲೆಯಲ್ಲಿ ಮಾಘ ಮಾಸದ ಗಣೇಶ ಹಬ್ಬ ಅತ್ಯಂತ ವಿಶೇಷ. ಆ ಜಿಲ್ಲೆ ಯಾವುದು, ಅಲ್ಲಿನ ವಿಶೇಷತೆ ಏನು ಎಲ್ಲವನ್ನೂ ಹೇಳ್ತೀವಿ ಈ ವರದಿ. ಮಾಘ ಮಾಸದ ಗಣೇಶ ಹಬ್ಬದ ಸಂಭ್ರಮ. ಗಣಪನ ಮೂರ್ತಿಗೆ ವಿಶೇಷ ಪೂಜೆ ಪುನಸ್ಕಾರ. ಒಂದೆಡೆ ಬೃಹತ್ ಮಂಟಪದಲ್ಲಿ ವಿರಾಜಮಾನನಾಗಿರುವ ಗಣೇಶ, ಇನ್ನೊಂದೆಡೆ ಪೂಜೆ ಸಲ್ಲಿಸುತ್ತಿರುವ ಗ್ರಾಮದ ಜನ, ಮತ್ತೊಂದೆಡೆ ಗಣೇಶನ ಮುಂದೆ ಸ್ಟೆಪ್ ಹಾಕ್ತಿರೋ ಮಹಿಳೆಯರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಮಾಘ ಮಾಸದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ತಾಲೂಕಿನ ವಿವಿಧೆಡೆ ಹಲವು ಮನೆಗಳಲ್ಲಿ ಮಾಘ ಚೌತಿಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ಗಣೇಶ ಹುಟ್ಟಿದ ದಿನ ಎಂದೇ ಹೇಳಲಾಗುವ ಮಾಘ ಚೌತಿಯ ದಿನ ಗಣೇಶ ಚತುರ್ಥಿ ಮಾದರಿಯಲ್ಲಿ ಗಣಪ ಮೂರ್ತಿಯನ್ನಿಟ್ಟು ಪೂಜಿಸುವುದು ಇಲ್ಲಿನ ಸಂಪ್ರದಾಯ. ಗಡಿಭಾಗವಾದ ಕಾರವಾರ ತಾಲೂಕಿನಲ್ಲಿ ಹಿಂದಿನಿಂದಲೂ ಈ ಸಂಪ್ರದಾಯವನ್ನ ನಡೆಸಿಕೊಂಡು ಬರಲಾಗ್ತಿದೆ. ಈ ಭಾಗದ ನಾಗರಿಕರು ಏನಾದ್ರೂ ಹರಕೆ ಮಾಡಿಕೊಂಡಲ್ಲಿ ಈಡೇರಿದ್ರೆ ಮಾಘ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸ್ತಾರೆ. ಅಲ್ಲದೆ ಗಣೇಶ ಚತುರ್ಥಿಯ ಸಮಯದಲ್ಲಿ ನಾನಾ ಕಾರಣಗಳಿಂದ ಮೂರ್ತಿ ಪ್ರತಿಷ್ಠಾಪಿಸಲು ಸಾಧ್ಯವಾಗದೆ ಇರೋರು ಮಾಘ ಚೌತಿಯಂದು ಗಣಪನ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾರೆ. ಮಹಾಗಣಪತಿಯನ್ನು ಮಾಘದ ಚತುರ್ಥಿಯಲ್ಲಿ ನಾವು ತಂದು ಒಂದು ದಿವಸ ಅವನಿಗೆ ಪೂಜೆ ಮಾಡಬೇಕು ಅಂತ ಪ್ರತಿಯೊಂದು ಮಹಿಳೆಯರ ಭಾವನೆಯಿಂದ ಬಂದಂಥ ವಿಚಾರ, ಪ್ರಶ್ನೆ ಮತ್ತು ನಮ್ಮ ಮೀನುಗಾರರ ಮುಖಂಡರನ್ನು ಕೂಡ ನಾವು ಕೇಳಿ ಮಾಡಿದ್ದೇವೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಮಾಘ ಚೌತಿಯಂದು ಗಣಪತಿ ಮೂರ್ತಿಯನ್ನ ಮನೆ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸ್ತಾರೆ. ಆದ್ರೆ ಕಾರವಾರದಲ್ಲಿ ಮಾತ್ರ ಮಾಘ ಚೌತಿ ಆಚರಿಸೋದು ವಾಡಿಕೆ. ಮಾಘ ಚೌತಿಯಲ್ಲಿ ಗಣಪತಿಯನ್ನ ಇಟ್ಟು ಕೂಡಿಸ್ತೇವೆ. ಅದನ್ನು ಪೂಜೆಯನ್ನು ಮಾಡಿಕೊಡ್ಬೇಕು ಹೇಳುವಂತಹ ಒಂದು ಹೇಳಿಕೆಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅದೇ ರೀತಿ ಎಲ್ಲ ಮಹಿಳೆಯರು ಕೂಡ ಸೇರಿ
ಇದೇ ಒಂದು ಮೀನವನ್ನ ಮಾರಾಟ ಮಾಡುವಂತಹ ಜಾಗದಲ್ಲಿ ಶುದ್ಧೀಕರಣವನ್ನ ಮಾಡಿ ಆ ಒಂದು ಸ್ಥಳದಲ್ಲಿ ಗಣಪತಿಯನ್ನ ಕುಂಡ್ರಿಸಿ ಪೂಜೆಯನ್ನ ಮಾಡಿ ಎಷ್ಟೇ ಆಧುನೀಕರಣ ಆದ್ರೂ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಮರೆಯಬಾರದು ಅನ್ನೋದಕ್ಕೆ ಕಾರವಾರದ ಜನರೇ ಸಾಕ್ಷಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸಾಮಾನ್ಯವಾಗಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣಪತಿ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡೋದು ವಾಡಿಕೆ. ಆದರೆ ಈ ಜಿಲ್ಲೆಯಲ್ಲಿ ಮಾಘ ಮಾಸದ ಗಣೇಶ ಹಬ್ಬ ಅತ್ಯಂತ ವಿಶೇಷ. ಆ ಜಿಲ್ಲೆ ಯಾವುದು, ಅಲ್ಲಿನ ವಿಶೇಷತೆ ಏನು, ಎಲ್ಲವನ್ನೂ ಹೇಳ್ತೀವಿ ಈ ವರದಿ. ಮಾಘ ಮಾಸದ ಗಣೇಶ ಹಬ್ಬದ ಸಂಭ್ರಮ. ಗಣಪನ ಮೂರ್ತಿಗೆ ವಿಶೇಷ ಪೂಜೆ ಪುನಸ್ಕಾರ. ಒಂದೆಡೆ ಬೃಹತ್ ಮಂಟಪದಲ್ಲಿ ವಿರಾಜಮಾನನಾಗಿರುವ ಗಣೇಶ, ಇನ್ನೊಂದೆಡೆ ಪೂಜೆ ಸಲ್ಲಿಸುತ್ತಿರುವ ಗ್ರಾಮದ ಜನ, ಮತ್ತೊಂದೆಡೆ ಗಣೇಶನ ಮುಂದೆ ಸ್ಟೆಪ್ ಹಾಕ್ತಿರೋ ಮಹಿಳೆಯರು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಮಾಘ ಮಾಸದಲ್ಲಿ ಕಂಡುಬಂದ ದೃಶ್ಯ. ಕಾರವಾರ ತಾಲೂಕಿನ ವಿವಿಧೆಡೆ ಹಲವು ಮನೆಗಳಲ್ಲಿ ಮಾಘ ಚೌತಿಯನ್ನ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಗಣೇಶ ಹುಟ್ಟಿದ ದಿನ ಎಂದೇ ಹೇಳಲಾಗುವ ಮಾಘ ಚೌತಿಯ ದಿನ ಗಣೇಶ ಚತುರ್ಥಿ ಮಾದರಿಯಲ್ಲಿ ಗಣಪ ಮೂರ್ತಿಯನ್ನಿಟ್ಟು ಪೂಜಿಸುವುದು ಇಲ್ಲಿನ ಸಂಪ್ರದಾಯ. ಗಡಿಭಾಗವಾದ ಕಾರವಾರ ತಾಲೂಕಿನಲ್ಲಿ ಹಿಂದಿನಿಂದಲೂ ಈ ಸಂಪ್ರದಾಯವನ್ನ ನಡೆಸಿಕೊಂಡು ಬರಲಾಗ್ತಿದೆ. ಈ ಭಾಗದ ನಾಗರಿಕರು ಏನಾದ್ರೂ ಹರಕೆ ಮಾಡಿಕೊಂಡಲ್ಲಿ ಈಡೇರಿದ್ರೆ ಮಾಘ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸ್ತಾರೆ. ಅಲ್ಲದೆ ಗಣೇಶ ಚತುರ್ಥಿಯ ಸಮಯದಲ್ಲಿ ನಾನಾ ಕಾರಣಗಳಿಂದ ಮೂರ್ತಿ ಪ್ರತಿಷ್ಠಾಪಿಸಲು ಸಾಧ್ಯವಾಗದೇ ಇರೋರು ಮಾಘ ಚೌತಿಯಂದು ಗಣಪನ ಮೂರ್ತಿಯನ್ನಿಟ್ಟು ಪೂಜೆ ಮಾಡ್ತಾರೆ. ಮಹಾಗಣಪತಿಯನ್ನು ಮಾಘದ ಚತುರ್ಥಿಯಲ್ಲಿ ನಾವು ತಂದು ಒಂದು ದಿವಸ ಅವನಿಗೆ ಪೂಜೆ ಮಾಡಬೇಕು ಅಂತ ಪ್ರತಿಯೊಂದು ಮಹಿಳೆಯರ ಭಾವನೆಯಿಂದ ಬಂದಂಥ ವಿಚಾರ, ಪ್ರಶ್ನೆ ಮತ್ತು ನಮ್ಮ ಮೀನುಗಾರರ ಮುಖಂಡರನ್ನು ಕೂಡ ನಾವು ಕೇಳಿ ಮಾಡಿದ್ದೇವೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಮಾಘ ಚೌತಿಯಂದು ಗಣಪತಿ ಮೂರ್ತಿಯನ್ನ ಮನೆ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸ್ತಾರೆ. ಆದ್ರೆ ಕಾರವಾರದಲ್ಲಿ ಮಾತ್ರ ಮಾಘ ಚೌತಿ ಆಚರಿಸೋದು ವಾಡಿಕೆ. ಮಾಘ ಚೌತಿಯಲ್ಲಿ ಗಣಪತಿಯನ್ನ ಇಟ್ಟು ಕೂಡಿಸ್ತೇವೆ. ಅದನ್ನು ಪೂಜೆಯನ್ನು ಮಾಡಿಕೊಡ್ಬೇಕು ಹೇಳುವಂತ ಒಂದು ಹೇಳಿಕೆಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅದೇ ರೀತಿ ಎಲ್ಲ ಮಹಿಳೆಯರು ಕೂಡ ಸೇರಿ ಇದೇ ಒಂದು ಮೀನವನ್ನ ಮಾರಾಟ ಮಾಡುವಂತಹ ಜಾಗದಲ್ಲಿ ಶುದ್ಧೀಕರಣವನ್ನ ಮಾಡಿ ಆ ಒಂದು ಸ್ಥಳದಲ್ಲಿ ಗಣಪತಿಯನ್ನ ಕುಂಡ್ರಿಸಿ ಪೂಜೆಯನ್ನ ಮಾಡಿ ಎಷ್ಟೇ ಆಧುನೀಕರಣ ಆದ್ರೂ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಮರೆಯಬಾರದು ಅನ್ನೋದಕ್ಕೆ ಕಾರವಾರದ ಜನರೇ ಸಾಕ್ಷಿ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.